ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಡಿ ಸೆಂಟರ್. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು SSLC ಅವ್ರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಫೈನಲ್ ಎಕ್ಸಾಮ್ಗೆ 5 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ ಇದು. ಡ್ರಾ ಸಿಸ್ಟಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಆರ್ಟ್ ಅಂತ ಕೇಳ್ತಾರೆ, ಅಥವಾ ಬ್ರೈನ್ ಕೇಳ್ತಾರೆ. ನಿಮಗೆ ಆಲ್ಮೋಸ್ಟ್ ಹಾರ್ಟ್ ಕೇಳುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಲಾಸ್ಟ್ ಟೈಮ್, ಯಾಕಂದರೆ ಬ್ರೈನ್ ಕೇಳಿದರು. ಸೊ ಈ ಸತಿ ಹಾರ್ಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಹಾರ್ಟ್ ಡಯಾಗ್ರಾಮ್ನ ಯಾವ ರೀತಿ ಬರಿಬೇಕು, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಒಂದೊಂದೇ ಪಾರ್ಟ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಈ ಡಯಾಗ್ರಾಮ್ನ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಸೊ ಫಸ್ಟ್ ಬಂದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನೀವು ಡಯಾಗ್ರಾಮ್ನ ಬರ್ಕೊಂಡಾದಮೇಲೆ ನೀವು ಎಲ್ಲ ಪಾರ್ಟ್ಸ್ನೂ ಲೇಬಲ್ ಮಾಡಬೇಕಾಗುತ್ತೆ. ಸೊ ಲೇಬಲಿಂಗಿಗೂ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಇಲ್ಲೇನಿದೆ ಅಲ್ಲ, ಇದು ಬಂದು ಅರೋಟಾ ಅಂತ ಹೇಳ್ತಾರೆ, AORTA ಅರೋಟಾ ಅಂತ. ನೀವು ಈ ಪ್ಯಾಸೇಜ್ನ ನೀವು ಅರೋಟಾ ಅಂತ ಮೆನ್ಷನ್ ಮಾಡಬೇಕು. ಇದು ಬಂದು ಪಲ್ಮನರಿ ಆರ್ಟರೀಸ್ ಅಂತ ಹೇಳ್ತಾರೆ. ಸೊ ದಿಸ್ ವೇ ಯಾವ ಆ್ಯರೋ ತೋರಿಸ್ತಾ ಇದ್ದೀನಿ, ಈ ಆ್ಯರೋದಲ್ಲಿ ಬ್ಲಡ್ ಫ್ಲೋ ಆಗುತ್ತೆ, ಅದು ಪಲ್ಮನರಿ ಆರ್ಟರೀಸ್ ಅಂತ ಕರೀತಾರೆ. ಹಾಗೆ ಪಲ್ಮನರಿ ವೇನ್ಸ್, ನೆಕ್ಸ್ಟ್ ಬಂದು ಪಲ್ಮನರಿ ವೇನ್ಸ್ ಅಂತ ಹೇಳ್ತಾರೆ. ಪಲ್ಮನರಿ ಆರ್ಟರೀಸ್ ಕೆಳಗಡೆ ಇರುವಂಥ ಪ್ಯಾಸೇಜ್ ಬಂದು ಪಲ್ಮನರಿ ವೇನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಲೆಫ್ಟ್ ಆರ್ಟಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದನ್ನು ಕೇಳುವಂಥ ಚಾನ್ಸಸ್ ತುಂಬಾ ಇದೆ. ಸೊ ದಿಸ್ ಪಾರ್ಟ್ ಏನಿದೆ, ಈ ಪ್ಯಾಸೇಜ್ ಏನಿದೆ, ದಿಸ್ ಇಸ್ ಕಾಲ್ಡ್ ಲೆಫ್ಟ್ ಆರ್ಟಮ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲೇ ಏನು ಕಾಣಿಸ್ತಿದೆ, ದಿಸ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವ್ಯಾವ ಪಾರ್ಟ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಸೊ ಇದು ಬಂದು ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತಾರೆ. ಸೊ ಇದರ ಯೂಸಸ್ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಇವಾಗ ನಾನು ಅದರ ನೇಮ್ಸ್ನ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಇದು ಬಂದು ಲೆಫ್ಟ್ ವೆಂಟ್ರಿಕಲ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಂದು ಸ್ಪೆಟಮ್ ಡಿವೈಡಿಂಗ್ ವಾಲ್ ಅಂತ ಬರೆದು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಏನು ಡಿವೈಡ್ ಆಗಿದೆ, ದಿಸ್ ಇಸ್ ಕಾಲ್ಡ್ ಡಿವೈಡಿಂಗ್ ವಾಲ್. ದೆನ್ ದಿಸ್ ಇಸ್ ಕಾಲ್ಡ್ ರೈಟ್ ವೆಂಟ್ರಿಕಲ್. ಯಾವಾಗಲೂ ಅಷ್ಟೇ ನಿಮಗೆ ಈಸಿ ವೇನ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹಾರ್ಟ್ ಡಯಾಗ್ರಾಮ್ ಮಾಡಿದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿರೋ ಈ ಸೈಡ್ ಏನಿದೆ, ಇದು ಬಂದು ನಿಮಗೆ ಎಲ್ಲ ಲೆಫ್ಟ್ ಪಾರ್ಟ್ ಆಗಿರುತ್ತೆ. ನಿಮ್ಮ ಲೆಫ್ಟ್ ಸೈಡಲ್ಲಿ ಯಾವುದಿದೆ ಅದು ಬಂದು ನಿಮಗೆ ರೈಟ್ ಆಗಿರುತ್ತೆ ಹಾರ್ಟಲ್ಲಿ. ಇದು ನಿಮಗೆ ಲೆಫ್ಟ್ ಆಗಿದೆ ಅಲ್ವಾ. ಸೊ ಇದು ನಿಮಗೆ ರೈಟ್ ವೆಂಟ್ರಿಕಲ್, ಇದು ನಿಮ್ಮ ರೈಟ್ ಆಗಿರೋದ್ರಿಂದ ಇದು ನಿಮ್ಮ ಲೆಫ್ಟ್ ವೆಂಟ್ರಿಕಲ್ ಆಗಿರುತ್ತೆ. ಈ ಥರ ಗ್ಯಾಪ್ನ ಇಟ್ಕೊಳ್ಳಿ. ಸೊ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಇದು ಬಂದು ವೇನಾ ಕ್ಯಾವಾ ಫ್ರಮ್ ಲೋವರ್ ಬಾಡಿನ ವೇನಾ ಕ್ಯಾವಾ ಅಂತ ಇದನ್ನು ಹೇಳ್ತಾರೆ. ನೆಕ್ಸ್ಟ್ ಬಂದು ದಿಸ್ ಇಸ್ ರೈಟ್ ಆರ್ಟಿಯಮ್, ದಿಸ್ ಇಸ್ ಲೆಫ್ಟ್ ಆರ್ಟಿಯಮ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ರೈಟ್ ಆರ್ಟಿಯಮ್. ದೆನ್ ದಿಸ್ ಇಸ್ ಕಾಲ್ಡ್ ವೇನಾ ಕ್ಯಾವಾ ಫ್ರಮ್ ಅಪ್ಪರ್ ಬಾಡಿ, ದಿಸ್ ಇಸ್ ಫ್ರಮ್ ಲೋವರ್ ಬಾಡಿ, ದೆನ್ ದಿಸ್ ಇಸ್ ಫ್ರಮ್ ಅಪ್ಪರ್ ಬಾಡಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಸೆಕ್ಷುಯಲ್ ವ್ಯೂ ಆಫ್ ದ ಹ್ಯೂಮನ್ ಹಾರ್ಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಬ್ರೈನ್ ಆಗಿರ್ಬೋದು, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಇದನ್ನೆಲ್ಲ ಎಕ್ಸಾಮ್ಗೆ ಇರುತ್ತೆ. ಸೊ ಆ ವಿಡಿಯೋಸು ಬೇಕು ಅಂದರೆ ಹೇಳಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಟಡಿ ಸೆಂಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್, ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.